ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ, ಒಂದು ದೃಶ್ಯವನ್ನ ನೋಡಿದೆ ಈಗ. ತಂದೆ ತಾಯಿ ಮತ್ತೆ ಇಬ್ಬರು ಮಕ್ಕಳು, ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಹಾಗೆ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರು ತುಂಬಿಕೊಂಡೆ. ಯಾಕೆ ಅಂತಂದ್ರೆ, ಆ ಪಾನಿಪುರಿ ಹತ್ರ ತನ್ನ ತಂದೆ ತನ್ನ ಮಗಳು, 4 ವರ್ಷದ ಮಗಳಿರ್ಬೋದು, ತೊಡೆ ಮೇಲೆ ಕೂರ್ಸ್ಕೊಂಡು ಪಾನಿಪುರಿ ತಿನ್ನಿಸ್ತಾ ಇದ್ರು. ಅದು ಸ್ವಲ್ಪ ಚೆಲ್ತು ಕೆಳಗಡೆ. ತಾಯಿ ಎತ್ತಿ ಕೈಗೆ ಹೊಡೆದ್ರು, ಸರಿಯಾಗಿ ನೋಡ್ಕೊಂಡು ತಿನ್ನು, ಅಪ್ಪ ತಿನ್ನಿಸ್ತವ್ರಲ್ಲ, ಆ ಕಡೆ ಸರಿಯಾಗಿ ಕೂತ್ಕೊಂಡು ತಿನ್ನು ಅಂತ. ತಂದೆ ಆದವ್ರು ಏನ್ ಮಾಡಿದ್ರು, ಬಿಡು ಹೋಗ್ಲಿ ಬಿಡು, ಪ್ಯಾಂಟ್ ತಾನೆ ಕರೆ ಆಗಿದ್ರೆ ತಾನೆ ಒಕ್ಕೊಂಡ್ರಾಯ್ತು ಅಂತ ಹೇಳಿ ಅದನ್ನ ಕ್ಲೀನ್ ಮಾಡಿಬಿಟ್ಟು ತಿನ್ನಮ್ಮ ಅಂತ ಹೇಳಿ ಮುದ್ದು ಮಾಡ್ತಾ ಮಗಳಿಗೆ ತಿನ್ನಿಸಿದ್ರು. ಆ ಸನ್ನಿವೇಶ ನೋಡಿದೆ. ಹಾಗೆ ತನ್ನ ಮಗನಿಗೆ ತಾಯಿ ತಿನ್ನಿಸ್ತಾ ಇದ್ರು. ಆ ಹುಡುಗ ಅವನು ಪಾನಿಪುರಿ ಗಾಡಿನೆಲ್ಲ ರೌಂಡ್ ಹೊಡ್ಕೊಂಡು ಈ ಎಳ್ಳಿಕಟ್ಟೆನ ಸುತ್ತಾರಲ್ಲ, ಹಾಗೆ ಸುತ್ತಕೊಂಡು ತಾಯಿನ ಮುದ್ದು ಮಾಡ್ಕೊಂಡು ತಿಂತಾ ಇದ್ದ ಚಿಕ್ಕ ಹುಡುಗ. ಆ ಸನ್ನಿವೇಶ ಎಲ್ಲ ನಾವುಗಳು ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ, ನಾವೆಲ್ಲನೂ ಆ ಸಂತೋಷವನ್ನ ಅಂದ್ರೆ ಆ ಸಂತೋಷ ನಾವು ನಮ್ಮ ತಂದೆ ತಾಯಿಗಳ ತರ ಮಾಡಿರ್ತಾರೆ. ಆದ್ರೆ ಇವತ್ತಿಗೆ ನಾವು ಯಾಕೆ ದೊಡ್ಡವರಾದವು, ಯಾಕೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಹೋದ್ರು ಅಂತ ಬಹಳ ಚಿಂತೆ ಆಗುತ್ತೆ. ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಜಾತ್ರೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಅವ್ರಿವ್ರ ಮನೆಗೆ, ಸಂಬಂಧಿಕರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಕೈ ಹಿಡ್ಕೊಂಡು ಹೋಗ್ತಾ ಇದ್ರಲ್ಲ, ಅದು ನನಗೆ ಬಹಳ ಖುಷಿ ಪಡ್ತಾ ಇತ್ತು. ನಮ್ಮ ತಂದೆ ನಮ್ಮ ತಾಯಿ ನಮ್ಮನ್ನ ಕೈ ಹಿಡ್ಕೊಂಡು. ಈಗೆಲ್ಲ ಬೈಕು ಕಾರ್ಗಳಲ್ಲಿ ಸುತ್ತಾ ಇದ್ದೀವಿ. ಅವಾಗ ನಮ್ಮನ್ನ KSRTC ಬಸ್ಗಳನ್ನೇ ಹಚ್ಕೊಂಡು ಸುತ್ತಿಸ್ತಾ ಇದ್ರು, ಊರೂರು ಕರ್ಕೊಂಡು ಹೋಗ್ತಾ ಇದ್ರು. ಸಂಬಂಧಿಕರ ಮನೆಗಳಲ್ಲಿ 2 ದಿನ ಬಿಡ್ತಾ ಇದ್ರು. ಅವ್ರ ಮನೆಯಲ್ಲಿ ಹಬ್ಬದ ಆಚರಣೆ ಅಂದ್ರೆ ಹಬ್ಬದಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದೋ, ಅವೆಲ್ಲವನ್ನ ನೋಡಿದಾಗ, ನೆನೆಸ್ಕೊಂಡಾಗ ಎಲ್ಲೋ ನಮ್ಮಪ್ಪ ಇರಬೇಕಿತ್ತು. ಎಷ್ಟೊಂದು ಜನ ಈ ವಿಡಿಯೋ ನೋಡೋರು ಹೇಳ್ಬೋದು, ಇವತ್ತು ನಮ್ಮಮ್ಮ ಇರಬೇಕಿತ್ತು, 3 ಹೊತ್ತು ನಾನು ಗಂಡನ ಮನೇಲೇ ಇರ್ತೀನಿ ಅಂತ. ಎಷ್ಟೊಂದು ಜನ ಗಂಡಸರು ಅನ್ಕೋತಾರೆ, ನಮ್ಮಪ್ಪ ಇರಬೇಕಾಯ್ತು, ನಮ್ಮಮ್ಮ ಇರಬೇಕಿತ್ತು, ಈ ಥರ ಹಬ್ಬ ಹುಣ್ಣಿಮೆ ಅಂತ ಬಂದಾಗ ಅವ್ರ ಮನೆಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾಯ್ತು ಅಂತ. ಈ ಪಾನಿಪುರಿ ತಿನ್ಬೇಕಾದ್ರೆ ಅಪ್ಪ ಆ ಮಗಳನ್ನ ಎಷ್ಟು ಮುದ್ದು ಮಾಡ್ಕೊಂಡು ತಿನ್ನಿಸ್ತಾ ಇದ್ದ ಅಂದ್ರೆ, ಆ ತಾಯಿ ಹೊಡೆದಿರೋದಕ್ಕೆ ಅಳಬೇಡ ಅಂತೇಳಿ ಮುದ್ದು ಮಾಡಿ ತಿನ್ನಿಸ್ತಾ ಇದ್ರು. ಖುಷಿ ಆಗತ್ತೆ ಸರ್. ಅದು ಎಲ್ರಿಗೂ ಗೊತ್ತಾಗಲ್ಲ ಅದ್ರ ಬೆಲೆ. ತಂದೆ ತಾಯಿನ ಕಳ್ಕೊಂಡವ್ರಿಗೆ ಗೊತ್ತು ಸರ್ ಬೆಲೆ. ಯಾಕೋ ವಿಡಿಯೋ ಮಾಡ್ಬೇಕನ್ನಿಸ್ತು. ಅದು ಈ ತಂದೆ ತಾಯಿಯರನ್ನ ರೋಡ್ ಓಡಿಸಿರ್ತಾರಲ್ಲ, ತಂದೆ ತಾಯಿಗಳನ್ನ ವ್ಯಾಲ್ಯೂ ಗೊತ್ತಿರಲ್ವಲ್ಲ ಅಂಥವ್ರಿಗೆ ಈ ಸೆಂಟಿಮೆಂಟ್ಸ್, ಈ ಪ್ರೀತಿ ಪ್ರೇಮ ಎಲ್ಲ ಗೊತ್ತಾಗಲ್ರಿ. ಅವರಿಗೆ ದುಡ್ಡು ಆಸ್ತಿ ಅಷ್ಟೇ. ನಿಜವಾಗಿ ಫೀಲಿಂಗ್ಸ್ ಇರೋರು ಈ ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಕಮೆಂಟ್ ಮಾಡ್ತಾರೆ. ಯಾಕೆಂದ್ರೆ ನಮ್ಗೆ ಹಳೆ ನೆನಪುಗಳಾದಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇಷ್ಟೇ ಜೀವನ. ಇದ್ದಾಗ ಅಪ್ಪ ಅಮ್ಮನ ಜೊತೆ 108 ಸೆಲ್ಫಿಗಳು, ಅವ್ರ ಜೊತೆ ಎಂಜಾಯ್ ಮಾಡಿಬಿಡ್ಬೇಕು. ವಿದ್ಯಾರ್ಥಿಗಳೇ, ಸ್ನೇಹಿತರೆ, ನಿಮ್ಮ ಅಪ್ಪ ಅಮ್ಮ ನಿಮಗಿದಾರಲ್ಲ, ಚೆನ್ನಾಗಿ ಫೋಟೋಸ್ ತಗೊಳ್ಳಿ, ಅವ್ರಿಗೆ ಊಟ ತಿನ್ನಿಸಿ, ನೀವು ಅವ್ರ ಕೈ ತುತ್ತು ಅನ್ನ ತಿನ್ನಿಸಿ. ನಾವಂತೂ ಕಳ್ಕೊಂಡಿದ್ದೀವಿ. ಅದು ನಾವೀಗ ಎಷ್ಟೇ ಜನ್ಮ ಎತ್ತು ಬಂದರೂ ಅದು ಬರಲ್ಲ. ಏನೋ ದೊಡ್ಡ ಪುಣ್ಯ ಮಾಡಿದ್ದೇನೆ ನಮ್ಮ ಅಂತ ತಂದೆನ ಪಡೆದಿರೋದಕ್ಕೆ. ನಾನು ಕಳ್ಕೊಂಡಿದ್ದೀವಿ ನಾವು. ನೀವು ಜೊತೆಲಿದ್ದೀರಲ್ವಾ, ದಯವಿಟ್ಟು ಸಂತೋಷನ ಈ ಥರ ಹಬ್ಬ ಹುಣ್ಣಿಮೆ ಅಂತ ಬಂದಾಗ ತುತ್ತನ, ಅಪ್ಪನ ತುತ್ತು, ಅಮ್ಮನ ತುತ್ತಲ್ಲಿ ಅನ್ನ ತಟ್ಟೆಯಲ್ಲಿ ಇದ್ರೂ ಕೂಡ ನೀವೇ ತಿನ್ನೋ ಬದಲು ಅಪ್ಪ ಅಮ್ಮನ ತುತ್ತು ಅವ್ರ ಕೈಲಿ ತಿನ್ನಿಸ್ತಾರಲ್ಲ, ಅದು ಮರೆಯಕ್ಕಾಗಲ್ಲ ಸರ್. ಕಳ್ಕೊಂಡವ್ರಿಗೆ ಗೊತ್ತು ಬಿಡಿ ಸರ್.